ನಾವು ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮದುವೆ ಟೈಮಿಗೆ ಬೆಳಿಗ್ಗೆ ಬಂದಿದ್ವಿ. ಮದುವೆಗೆ ಕ್ಯಾಮ್ರಾಮನ್ ಕರ್ಕೊಂಡು ಸೀದಾ ಇಲ್ಲೇ ಬಂದಿದ್ದೆ, ನಮ್ಮ ಮನೆಗೆ ಹೋಗಿದ್ದಿಲ್ಲ. ಹೌದಾ? ಅಲ್ಲಿ ಬೆಳಿಗ್ಗೆ ಬಂದೆ, ಇಲ್ಲೇ ಸೋಡಾ ಕುಡಿದು ಕರ್ಕೊಂಡ್ ಬರ್ತಾರೆ ಅನ್ಕೊಂಡಿದ್ರು ಅವ್ರೆ. ಪೂಜಾ ಬರೋನ್ಲಿ ಆಮೇಲೆ. ಪೂಜಾ ಗಾಡಿ ತಗೊಂಡ ಏನೊಂದು ಬೂಟ್ ತೊಗೊಂಬಂದಿಲ್ಲ ನಾನು. ಪೂಜಾ ಇಲ್ಲೇ ಹಾಕಿ ಸೈಡ್ಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಬಂದೇವಿ ಕೋಡಿ ಡೆಲ್ಟಾ ಪಾಯಿಂಟಿಗೆ. ಯಾಕಂದ್ರೆ ಸನ್ ಏನಂತಾರೆ ಇದಕ್ಕೆ ಬೆಳಿಗ್ಗೆ ಹೇಳಕ್ಕೆ ಸನ್ ರೈಸ್ ಪಾಯಿಂಟಿಗೆ ನೋಡಕ್ಕೆ ಬಂದೇವಿ. ಇಲ್ಲಿಂದ ನೋಡ್ರಿ, ಇಲ್ಲಿಂದ ಅಲ್ಲಿ ಮಟ್ಟ ಹೋಗ್ಬೇಕು ಈಗ ನಡ್ಕೊತ. ಸೊ 2 ಕಿಲೋಮೀಟ್ರ್ ಆಕೈತಿ ಇಲ್ಲಿಂದ ಅಲ್ಲಿ ಮಟ್ಟ ಹೋಗೋ ಮಟ್ಟ. ಈಕಿ ನಮ್ಮ ಅಕ್ಕ ಮಮ್ಮತ್ತಕ್ಕ ಅಂತೇಳಿ ಮುಂಬೈಯಿಂದ ಬಂದಾಳೆ. ಈಗ ಆಕೆ ಕರ್ಕೊಂಡು ಹೊಂಟೇವಿ. ಇದೆಲ್ಲ ನಮ್ಮ ಕಸಿನ್ ಗ್ಯಾಂಗ್ಸ್. ಪೂಜಿತ್ ಅವ್ರು ಅಣ್ಣವ್ರಲ್ಲಿ ಬರತ್ತಾರೆ. ಸೊ ಆಮೇಲೆ ಸಿಗುನ್ರಿ. ನೋಡಿ ಫ್ರೆಂಡ್ಸ್, ಇದೇ ಏನಂತಾರೆ, ಇದು ಹೊಳಿ ಮತ್ತು ಸಮುದ್ರ ಮಿಲನವಾಗುವ ಏನಲ್ಲ ಸೇರುವ ಒಂದು ಪ್ಲೇಸ್. ಇದು ಹೊಳಿ, ಇದು ಪೂರ ಹೊಳಿ. ಅಲ್ಲಿ ಮಟ್ಟ ನಿಮಗೇನು ಕಾಂತ ಹೊಳಿ, ಆ ಕಡೆ ಏನು ಕಾಣ್ತೈತಲ್ಲ ಅದು ಪೂರ ಸಮುದ್ರ. ಸೊ ಇಲ್ಲಿ ನಡಕ್ಕೆ ಇಲ್ಲೇ ಕಾಣತೈತನ. ಹಾಂ, ಇಲ್ಲಿ ನಡಕ್ಕೆ ಸೇರ್ತೈತಿ ಇದು ಹೊಳಿ ಮತ್ತು ಸಮುದ್ರ. ಹೊಳಿ ಮತ್ತು ಸಮುದ್ರ ಸಮಾಗಮ ಪ್ಲೇಸ್ ಇದು. ಸೊ ಫ್ರೆಂಡ್ಸ್, ನಾವು ನಿನ್ನೆಯಿಂದ ಇದಂಗೆ ಹಾಕೊಂಡೇವಿ. ಸೊ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಮಕ್ಕಳು ರಾತ್ರಿಯಿಂದ ಇಲ್ಲೇ ಅದೀನಿ ಅಂತೇಳಿ. ಇಲ್ಲ, ನಾವು ರಾತ್ರಿ ಮಕ್ಕೊಂಡು ಮತ್ತು ವಾಪಸ್ ಬೆಳಿಗ್ಗೆ ಇದಂಗೆ ಹಾಕೊಂಡು ನಮ್ಮ ಅಕ್ಕ ಕರೆಯಕ್ಕೆ ಹೋಗಿದ್ವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನೋಡ್ರಿ, ಅದು ಈ ಕಡೆ ಸಮುದ್ರ, ಈ ಕಡೆ ಹೊಳಿ, ಎರಡು ಸೇರಿ ಮಿಕ್ಸ್ ಆಗೋದು. ನಮ್ಮ ಫ್ರೆಂಡ್ ಬಂದಿದ್ದಲ್ಲ, ಅವನು ಕಂಗಾಲಾಗಿ ಬಿಟ್ಟ, ಹೊಳಿ ಕರ್ಕೊಂಡು ಹೋಗ್ಬೇಡಿ ಅಂತ. ಸೊ ಫ್ರೆಂಡ್ಸ್, ಇವ್ರು ಮೀನಾ ಹಿಡಿಯಕ್ಕೆ ಬಂದಾರ. ಇವ್ರೆ ಬೆಳಿಗ್ಗೆ ಎದ್ದೆ. ಇಲ್ಲ ಹೌದೌದು, ಮೀನಾ ಬಲೆ ಹಾಕ್ಯಾರ. ಇವ್ರು ಬಲೆ ಹಾಕಿದ್ದೆ ಗಾಣ ಇಲ್ಲೇ ಬಲೆ ಹಾಕತ್ತಾರ ನೋಡ್ರಿ. ಏನೋ ಒಟ್ಟು ಮೀನೇ ಹಿಡಿಯಕ್ಕೆ ಬಂದಾರ್ರಿ ಅವ್ರು. ಇಲ್ಲೇ ಗಾಣ ಹಾಕಿ ಮೀನಾ ಹಿಡಿತಾರ ನೋಡ್ರಿ ಅವ್ರು ಸಮುದ್ರನಾಗ. ಅಯ್ಯೋ ಅದೇ ಪೂಜಾ, ಕೇಬಲ್ ನೀವು ಟೈಟ್ ಮಾಡ್ಬೇಕದ್ನ. ಬಾ ದುಡ್ಡು ಬಾ. ಹಾಯ್ ಗಾಯ್ಸ್, ಗಂಡು ಮಕ್ಳು ಯಾರು ಕುಣಿತಾನೆ ಇದ್ದಲ್ಲ, ಅದಕ್ಕೆ ಗಂಡು ಮಕ್ಳು ಕುಣಿತಾನೆ ಇರ್ತಾರೆ. ರಶ್ಮಿಕಾ ಸೆವೆನ ಕುಡಿತೀನಿ ಅಂತ ನಮ್ಮಲ್ಲಿ ಹೊಟ್ಟೆ ಹಾಳು ಮಾಡ್ಬೇಕು. ಇವರೆಲ್ಲ ಈಗ ಬರತ್ತಾರ ರೀ. ಇದು ನಮ್ಮ ಅಜ್ಜಿ ಮನೆಯ ರೇಟು. ಅಕ್ಕಾಗ ಅಲ್ಲೇ ಆಮೇಲೆ ತೊಗೊಂಡ್ರಾತು. ಕಾಲೊಳಗೆ ನೋಡ್ಕೊಂಬರ್ರಿ ಇಲ್ಲಿಂತ್ರ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಮಾವಂಗೆ ಪ್ಯಾಂಟ್ ಹಾಕತ್ತಾರಿಕೆ. ಸಣ್ಣ ನೋಡ್ರಿ, ಸಣ್ಣ ಹುಡುಗ್ಯಾರ. ನಮ್ಮ ಹೊಸ ಅಕ್ಕ, ನಮ್ಮ ಅಕ್ಕ ಹೊಸ ಪ್ಯಾಂಟ್ ಕೊಟ್ಟಾಳೆ ಮಾವಾಗ. ಮಾವ ಸೆಕ್ಸಿ. ಇವತ್ತೆಂಥ ಲೈಫ್ ಪಾ ನಮ್ದು. ಇಲ್ಲ ಹಾಂ, ಲೈಫ್ ಮತ್ತು ಹೌದು ಲೌಡ. ಇವತ್ತು ಇಡೀ ದಿನ ನಮ್ದು ಏನಾಗೈತೆ ಅಂದ್ರೆ ಬರೀ ಗಾಡಿ ರಿಪೇರಿ, ಅದನ್ನ ತೆಗೆದ್ನೆ ಇದನ್ನ ತೆಗೆದ್ನೆ. ಇವತ್ತು ಇಡೀ ದಿನ ಇದ್ರೊಳಗೆ ಹೋಗೈತಿ. ಈಗ ಸಾವುಕಾರ ಏನು ಮಾಡ್ಯಾನಪ್ಪ ಅಂತಂದ್ರೆ, ಅಲ್ಲಿ ಚಾವಿ ಇದ್ರೊಳಗೆ ಇಟ್ಟು ಗಾಡಿ ಬಂದ್ ಮಾಡಿಬಿಟ್ಟಾನೀಗ. ಈಗ ಅದನ್ನ ಚಾವಿ ಹುಡ್ಕೊಂಬರಕ್ಕೆ ಅಡ್ಡಾಡ್ಬೇಕು ಈಗ ನಾವು. ಏನಿಲ್ಲ ಶಿಬು, ಬರೀ ಇವತ್ತು ಇಡೀ ಇದಾಗೈತಿ. ಇವತ್ತು ಯಾವಾಗ ಕೃಷ್ಣ ಮಠಕ್ಕೆ ಬರ್ತೇವೆ ಅಂತ ಹೇಳಿಬಿಟ್ಟೇವಿ, ಅವತ್ತಿಂದ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟೈತೆ ನಮಗೆ. ದೇವ್ರಿಗೆ ಯಾಕೋ ಕರೆಸ್ಕೊಳ್ಳೋ ಮನಸ್ಸಿಲ್ಲ ಅನಿಸ್ತೈತಿ. ಅದಕ್ಕೆ ಓಡಾಡ್ಸತ್ತಾನ ದೇವ್ರು. ಎಲ್ಲಿ ಮಟ್ಟ ಓಡಾಡ್ಸ್ತಾನೆ ನೋಡೋಣ್ರಿ. ಆದ್ರೆ ಗುಡಿ ಒಳಗೆ ಹೋಗ್ತೇವೆ, ಇಲ್ಲಾಂದ್ರೆ ಇಲ್ಲೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೇವೆ ಅಂತ. ಫ್ರೆಂಡ್ಸ್, ಇವಾಗ ಭಾಳ ಗರಮ್ ಆಗ್ಯಾರ ಎಲ್ಲರೂ, ಅದ್ರಾಗ ನಾನು ಒಬ್ಬವ. ಸೊ ಎಲ್ಲರೂ ಸೇರಿ ಈಗ ಒಂದು ಏನೋ ಸೋಡಾ ಕುಡಿತೀರಿ. ಏನು ಕುಡಿತೀರಿ? ಇವರೆಲ್ಲ ಲಿಂಬು ಸೋಡಾ. ನೀನು? ಒಂದು ಲಿಂಬು ಸೋಡಾ, ನಾ ಆರೆಂಜ್ ಸೋಡಾ ಕುಡಿತೀನಿ. ಸೋಡಾ ಹಾಂ, ಚಲೋ ಐತಿ. ಅಷ್ಟೇನು ಕಾಸಿಲ್ಲ, ಚಲೋ ಐತಿ. ಸೊ ಇವ್ರು ಬಂದ್ರೀಗ ಚಾವಿ ತೆಗಿಯಾಕತ್ತಾರ.
ಇವತ್ತಿಂದ ದಿನಾನ ನಮ್ದು ಬರೀ ಹಿಂಗೆ ಆತು ಬರೀ ಒಂದಲ್ಲ ಒಂದು ಏನೋ ಪ್ರಾಬ್ಲಮ್. ಚಾವಿ ನೋಡ್ರಿ ಒಳಗೆ ಕಾಣಕ್ಕೆ ನೋಡಿದ್ರಿ ನನ್ನ ಚಾವಿ ಅಲ್ಲೇ ಒಳಗೆ ಐತಿ. ಹಿಂಗಿಟ್ಟು ಹಿಂಗೆ ಬಂದ ನೋಡ್ರಿ ಸಾವುಕಾರ. ಗೂಗಲಲ್ಲಿ ನೋಡಿ ಕರ್ಸಿದ್ವಿ. ನಮ್ದು ಎಂಥ ಗಂಡು ನಸೀಪ ಅಂತಂದ್ರೆ ಅವನಿಗೂ ಬರಲಿಲ್ಲ. ಅವು ಇನ್ನೊಬ್ಬಂಗೆ ಹೇಳಿ ಹೋಗ್ಯಾನೀಗ. ನಸೀಬ್ ಡೇಂಜರ್ ಐತಿ ಇವತ್ತೆ. ಗಾಂಡು ನಸೀಬ್ ಐತಿ ಇವತ್ತು ಪೂರ. ಈಗ ಮತ್ತೊಬ್ಬರು ಬಂದ್ರೆ ತೆಗಿತೇನೆ ಅಂತೇಳಿ. ಸೊ ನೋಡೋಣ್ರಿ ಅವರು ತೆಗಿತಾರಿಲ್ಲ. ಫೈನಲಿ ನಮ್ಮ ಗಾಡಿದ ಕೀ ಓಪನ್ ಆತು ಇವತ್ತು. ಸೊ ಈಗ ನಮ್ಮ ಅಕ್ಕ ಬಂದು ಕೂಡೇನ ಗಾಡಿ ಹತ್ತಿ ವಾಪಸ್ ಹೋಗೋದ. ಅವ್ರೇನೋ ಸೀರೆ ತೊಗೋಬೇಕಂತೆ. ಸೊ ರೀತಿ ಸೀರೆ ತೊಗೊಂಡು ನಾವು ಹೋಗ್ತೀವಿ ಕುಂದಾಪುರಕ್ಕೆ. ಎಷ್ಟು 250 ಅಷ್ಟಿಲ್ಲ ಫೋನ್. ನಾವು ಕೃಷ್ಣನ ದರ್ಶನಕ್ಕೆ ಹೊಂಟೇವೆ. ನಾವು ಈಗ ಪಾಳೆ ಹಚ್ಕೊಂಡೆ. ಸೊ ಒಬ್ಬೊಬ್ಬರ ಎಂಟ್ರಿ ಆಗತ್ತಾರೆ. ಅಕ್ಕ ಆಲ್ರೆಡಿ ಒಳಗೆ ಹೋಗ್ಬಿಟ್ಟಾಳೆ. ಸೊ ನಾವೀಗ ಕೊರಗಜ್ಜ ಇದ್ದ ಕಡೆ ಬಂದೇವಿ. ಸೊ ನಾನು ಚಕ್ಲಿ ಮತ್ತು ಹೂವು ಇದನ್ನೆಲ್ಲ ತೊಗೊಂಡೇನಿ. ಅಕ್ಕ ಚಕ್ಲಿ ಮತ್ತು ದೇವ್ರಿಗೆ ಇಷ್ಟ ಅಂತ ಎಣ್ಣೆ ತೊಗೊಂಡ್ರೆ. ಆಮೇಲೆ ಇನ್ನೊಬ್ಬ ನಂಬರ್ತಾನು ಸೇಮ. ಇದೆ ದೇವ್ರ ಗುಡಿ. ಸೊ ಎಸ್ ಕೊರಗಜ್ಜ. ಇನ್ನು ಬೇಡ್ಕೊಂಡು ಸತ್ಯ ಆತಂದ್ರೆ ಅಲ್ಲೆಲ್ಲ ಕೊಡ್ತಾರಂತ. ಸೊ ನಾ ಫಸ್ಟ್ ಟೈಮ್ ಈ ಗುಡಿಗೆ ಬರತ್ತೀನಿ. ಸೊ ಹಾಗಾಗಿ ಚಕ್ಲಿ ಮತ್ತು ಇದಷ್ಟು ತೊಗೊಂಡ್ಬಿಟ್ಟೇನಿ. ನೆಕ್ಸ್ಟ್ ಟೈಮ್ ಏನರ ನಾ ಬೇಡ್ಕೊಂಡದ್ದೇನರ ಆತ್ಪ ಅಂತಂದ್ರೆ ನಾನು ಎಣ್ಣೆ ತಂದ್ಕೊಡ್ತೇನೆ. ಸೊ ಇದು ಕೊರಗಜ್ಜನ ದೇವಸ್ಥಾನ. ಇದೆಲ್ಲ ಅವ್ರಿಗೆ ಬಂದದ್ದು ಹರಕೆಗೆ ಹಾಕಿದ್ದೀವಲ್ಲ. ಇದು ಕಡಪಾಡಿ ದೇವಸ್ಥಾನ ಒಂದು. ಸೊ ನೀವೇನಾರ ಬೇಡ್ಕೊಂಡ್ರೆ ಇದು ತಂದು ಕೊಡ್ಬೇಕಂತ ಅಂದ್ರೆ ಬೇಡ್ಕೊಂಡು ಆದ್ಮೇಲೆ ಕೆಲಸ ಆಗಿತ್ತಂದ್ರೆ ಸೊ ಏನು ಬೇಡ್ಕೊಂಡಿರ್ತೀರ ಅಂತ ತಂದು ಕೊಟ್ರೆ ಭಾಳ ಖುಷಿ ಆಕಾರ ಅಂತ ದೇವರು.